ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 7:14 ವಚನ. ನೀವು ಎಲ್ಲ ಜನಾಂಗಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ಪ್ರಿಯರೇ, ಇಸ್ರಾಯೇಲರನ್ನು ಆಶೀರ್ವದಿಸಿದ ದೇವರು ಅವರ ಗರ್ಭದ ಫಲವನ್ನು, ನೆಲದ ಬೆಳೆಗಳನ್ನು, ಕುರಿ ದನಗಳ ಶಕ್ತಿಯನ್ನು ಆಶೀರ್ವದಿಸಿದರು. ಇತರರಿಗೆ ಬರುವ ರೋಗಗಳಿಂದ ಅವರನ್ನು ದೂರವಿಟ್ಟರು. ಇದಕ್ಕೆಲ್ಲ ಕಾರಣವೇನು? ಇಸ್ರಾಯೇಲರ ಮೂಲಕ ಇಡೀ ಜಗತ್ತನ್ನು ಆಶೀರ್ವದಿಸಲು ಅವರು ಚಿತ್ತೈಸಿದರು. ನೀವೇ ನನ್ನ ಸ್ವಂತ ಸಂಪತ್ತು ಎಂಬ ಹಕ್ಕನ್ನು ಸ್ಥಾಪಿಸಿದರು. ಆ ಇಸ್ರಾಯೇಲ್ ಗೋತ್ರದಿಂದ ಜಗತ್ತಿನ ಸಕಲ ಜಾತಿಗಳು ಆಶೀರ್ವದಿಸಲ್ಪಟ್ಟವು. ಇಸ್ರಾಯೇಲ್ ಗೋತ್ರದಿಂದಲೇ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೇವೆ. ಅವರ ಮುಖಾಂತರ ದೇವಕುಮಾರನಾಗಿರುವಂಥ ಯೇಸು ಹುಟ್ಟಿದರು. ಅಪೊಸ್ತಲರು, ಪ್ರವಾದಿಗಳು ಎದ್ದರು. ಇಂದಿಗೂ ನೀವು ಮತ್ತು ನಾವು ಒಂದು ರೀತಿಯಲ್ಲಿ ಇಸ್ರಾಯೇಲರಿಂದಲೇ ಆಶೀರ್ವದಿಸಲ್ಪಟ್ಟಿದ್ದೇವೆ. ಈ ಜನರನ್ನು ನನಗಾಗಿ ಉಂಟು ಮಾಡಿದೆನು, ಇವರು ನನ್ನ ಸ್ತುತಿಯನ್ನು ಪ್ರಕಟಿಸುವರು ಎಂದು ದೇವರು ಅವರನ್ನು ಪೂರ್ಣ ಹೃದಯದಿಂದ ನಂಬಿದರು. ನೀವು ಮತ್ತು ನಿಮ್ಮ ಮಕ್ಕಳು ಕರ್ತನಿಗೆ ಐಶ್ವರ್ಯದಂತಿದ್ದೀರಿ ಅಥವಾ ನೀವೇ ಆಸ್ತಿಯಾಗಿದ್ದೀರಿ. ನಿಮ್ಮ ಸಮಸ್ತವು ಅಂದರೆ ಆತ್ಮ, ಪ್ರಾಣ, ಶರೀರವೆಲ್ಲವೂ ಕರ್ತನಿಗಾಗಿಯೇ ಪ್ರತಿಷ್ಠಿಸಲ್ಪಟ್ಟಿದೆ. ಆತನನ್ನು ಸ್ತುತಿಸುವುದರಿಂದ ನಿಮಗೆ ಸಕಲ ಆಶೀರ್ವಾದಗಳು ದೊರೆಯುತ್ತವೆ. ಇಂತಹ ಭಾವನೆ ನಿಮ್ಮ ಜೀವನವನ್ನು ಆಳಿದರೆ ನಿಮ್ಮ ಆಶೀರ್ವಾದವು ಅಳತೆಗೂ ಮೀರಿದಷ್ಟು ಹೆಚ್ಚಾಗಿ ಬಿಡುತ್ತದೆ. ದೇವರ ಮಕ್ಕಳೇ, ನಮ್ಮ ಪ್ರೀತಿಯ ರಕ್ಷಕನಾದ ಯೇಸುವನ್ನು ದೇವರು ನಮ್ಮನ್ನು ಎಂದಲೇ ಕಳಿಸಿದರು. ಆತನು ಎಂದೂ ತನಗಾಗಿ ಜೀವಿಸಲಿಲ್ಲ. ತಂದೆಯ ಚಿತ್ತವನ್ನು ಮಾಡಿ ಮನುಷ್ಯರನ್ನು ರಕ್ಷಿಸುವುದೇ ಆತನ ಅನುದಿನದ ಆಹಾರವಾಗಿತ್ತು. ಆದುದರಿಂದಲೇ ದೇವರು ಆತನಿಗೆ ತಮ್ಮ ಆತ್ಮವನ್ನು ಅಳತೆಯಿಲ್ಲದೆ ನೀಡಿದ್ದರು. ದೈವಿಕ ಶಕ್ತಿಯು, ಅಧಿಕಾರವು ಆತನಿಂದ ಅಳತೆಯಿಲ್ಲದೆ ಹರಿದು ಬಂದು ಅಸಂಖ್ಯಾತ ಜನರನ್ನು ಆನಂದ ಭರಿತರನ್ನಾಗಿ ಮಾಡಿತು. ನಿಮ್ಮ ಮೇಲೆಯೂ ದೇವರ ಅಭಿಷೇಕ ಮತ್ತು ಶಕ್ತಿಯು ಉಕ್ಕಿ ಹರಿಯುವ ಜಲಪಾತದಂತೆ ಹರಿಯಬೇಕೇ? ನಿಮ್ಮ ಸೇವೆಯಲ್ಲಿ ಅದ್ಭುತ ಶಕ್ತಿಗಳು, ಆಶ್ಚರ್ಯಗಳು ಕಾಣಲ್ಪಡಬೇಕೇ? ಹಾಗಿದ್ದರೆ ಇಂದಿನಿಂದ ಆತನಂತೆ ಇತರರಿಗಾಗಿ ಜೀವಿಸಲು ನೀವು ನಿರ್ಧರಿಸಿರಿ. ಕೃಪಾವರಗಳನ್ನು ನೀಡುವುದು ನಿಮಗಾಗಿ ಅಲ್ಲ, ಇತರರಿಗಾಗಿಯೇ. ಆತನ ಕೃಪಾವರಗಳ ಪ್ರಕಾರ ನೀವು ಇತರರೊಂದಿಗೆ ಉಪಕಾರಗಳನ್ನು ಹಂಚಿಕೊಳ್ಳುವ ಒಳ್ಳೆಯ ಮನೆವಾರ್ತೆಯವರಂತೆ ನೀವು ಇರ್ರಿ. ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.